ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಕಾ ಎಂಬ ತೆಲುಗು ಭಾಷೆಯ ಮಸ್ಟ್ ವಾಚ್ ಹಾಗೂ ಯುನಿಕ್ ಕಾನ್ಸೆಪ್ಟ್ ನ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಕೃಷ್ಣಗಿರಿ ಎಂಬ ಒಂದು ಊರಲ್ಲಿ ಚಿತ್ರದ ಹೀರೋ ಆಗಿರುವ ವಾಸುದೇವ್ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಈ ವಾಸುದೇವ್ಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಅದೇನಂದ್ರೆ, ಆ ಊರಿಗೆ ಯಾವುದೇ ಲೆಟರ್ ಬಂದ್ರು ಕೂಡ ಅದನ್ನ ತೆಗೆದುಕೊಂಡು ಹೋಗಿ ಕೊಡೋದಕ್ಕೂ ಮುಂಚೆ ಕದ್ದು ಓದ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಆ ಊರಿನ ಒಬ್ಬ ವ್ಯಕ್ತಿಗೆ ಒಂದು ನಿಗೂಢವಾದ ಲೆಟರ್ ಬರುತ್ತೆ. ಆ ಲೆಟರ್ ಓದಿ ಶಾಕ್ ಆದ ವಾಸುದೇವ್ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ಶಾಕಿಂಗ್ಲಿ ಆ ಊರಿನ ಹಲವಾರು ಜನ ಹುಡುಗಿಯರು ನಿಗೂಢವಾಗಿ ಕಾಣೆಯಾಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ನಿಗೂಢವಾಗಿ ಕಾಣೆಯಾಗ್ತಿರುವ ಆ ಊರಿನ ಹುಡುಗಿಯರು ಏನಾಗ್ತಿದ್ದಾರೆ ಅಂತ ವಾಸುದೇವ್ಗೆ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಅಷ್ಟಕ್ಕೂ ವಾಸುದೇವ್ ಯಾಕೆ ಬೇರೆಯವರ ಲೆಟರ್ ಗಳನ್ನ ಕದ್ದು ಓದ್ತಿದ್ದ? ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ್ಲೇ ಇದ್ದಕ್ಕಿದ್ದ ಹಾಗೆ ವಾಸುದೇವ್ನ ಮೆಮೊರಿ ಲಾಸ್ ಆಗಿದ್ದು ಯಾಕೆ? ವಾಸುದೇವ್ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಆ ಊರಿನ ಮಿಸ್ಟರಿ ಏನು? ಹಾಗೂ ಚಿತ್ರ ಮುಂದುವರಿತಾ ಹೋದಾಗೆ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಸೈಫೈ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ತನ್ನ ಇಬ್ಬರು ಅಸಿಸ್ಟೆಂಟ್ ಗಳಿಗೆ 2 ಲೆಟರ್ಸ್ ಗಳನ್ನ ಕೊಡ್ತಾನೆ. ಒಂದು ಲೆಟರ್ ನಲ್ಲಿ ಅಭಿನಯ್ ವಾಸುದೇವ್ ಅಂತ ಹೆಸರನ್ನ ಬರ್ತಿದ್ರೆ ಮತ್ತೊಂದು ಲೆಟರ್ ನಲ್ಲಿ ರಾಧಾ ಅಂತ ಬರ್ದಿರುತ್ತೆ. ಆತ ತಕ್ಷಣ ಹೋಗಿ ಅವರಿಬ್ಬರನ್ನ ಕಿಡ್ನಾಪ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾನೆ. ಸರಿ ಅಂತ ಇಬ್ಬರು ಅಸಿಸ್ಟೆಂಟ್ ಗಳು ಹೋದಾಗ ಆಗಲೇ ಚಿತ್ರದ ಹೀರೋ ಆಗಿರುವ ವಾಸುದೇವ್ ರಕ್ತಸಿಕ್ತವಾಗಿ ಬಿದ್ದಿರೋದನ್ನ ನೋಡ್ತೀವಿ. ವಾಸುದೇವ್ ಇವರಿಬ್ಬರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಕೊನೆಗೂ ಇಬ್ಬರು ಸೇರಿ ಅವನಿಗೆ ಪ್ರಜ್ಞೆ ತಪ್ಪಿಸ್ತಾರೆ. ನಂತರ ಅಲ್ಲೇ ಇದ್ದ ರಾಧಾಳನ್ನ ಹಾಗೂ ವಾಸುದೇವ್ನನ್ನ ಕಿಡ್ನಾಪ್ ಮಾಡಿಕೊಂಡು ತನ್ನ ಬಾಸ್ ನ ಬಳಿಗೆ ಕರೆದುಕೊಂಡು ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ವಾಸುದೇವ್ಗೆ ಪ್ರಜ್ಞೆ ಬಂದಾಗ ಒಂದು ಕತ್ತಲ ಕೋಣೆಯಲ್ಲಿ ಬಂದಿಯಾಗಿರ್ತಾನೆ. ಆ ರೂಮ್ಗೆ ಬಾಗಿಲು ಕೂಡ ಇರೋದಿಲ್ಲ, ಕೇವಲ ಒಂದೇ ಒಂದು ಕಿಟಕಿ ಮಾತ್ರ ಕಾಣಿಸ್ತಿರುತ್ತೆ. ಈಗ ವಾಸುದೇವ್ಗೆ ಅಷ್ಟಕ್ಕೂ ನಾನ್ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ತುಂಬಾನೇ ತಲೆ ಕೆಡುತ್ತೆ. ಸ್ವಲ್ಪ ಸಮಯದ ನಂತರ ಇವನನ್ನ ಕಿಡ್ನಾಪ್ ಮಾಡಿಸಿದ್ದ ಆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಬರ್ತಾನೆ. ಅವರನ್ನ ನೋಡ್ತಿದ್ದ ಹಾಗೇನೆ ವಾಸುದೇವ್ಗೆ ಕೋಪ ಬಂದು, ಅಷ್ಟಕ್ಕೂ ನೀವೆಲ್ಲ ಯಾರು? ನನ್ನನ್ನ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಾ ಅಂತ ಕೂಗಾಡ್ತಾನೆ. ಅದಕ್ಕೆ ಆ ವ್ಯಕ್ತಿ ವಿಚಿತ್ರವಾಗಿ ನಗುತ್ತಾ, ನಾವೆಲ್ಲ ಯಾರು ಅಂತ ಮುಂದೆ ನಿನಗೇನೆ ಗೊತ್ತಾಗುತ್ತೆ. ಅದಕ್ಕೆ ವಾಸುದೇವ್, ನಾನೀಗ ಎಲ್ಲಿದ್ದೀನಿ, ನನ್ನನ್ನ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಅಂತ ಮತ್ತೆ ವಿಚಾರಿಸ್ತಾನೆ. ಅದಕ್ಕೂ ಕೂಡ ಆ ವ್ಯಕ್ತಿ, ಈ ಜಾಗ ಯಾವುದು ಅಂತ ಮುಂದೆ ನಿನಗೇನೆ ಗೊತ್ತಾಗುತ್ತೆ. ಈ ಜಾಗದಲ್ಲಿ ನನಗೆ ಮಾತ್ರನೇ ಪ್ರಶ್ನೆ ಕೇಳೋದಕ್ಕೆ ಅಧಿಕಾರ ಇದೆ, ನೀನೇನಿದ್ರು ಪ್ರಶ್ನೆಗೆ ಉತ್ತರ ಕೊಡ್ಬೇಕಷ್ಟೇ ಅಂತ ಹೇಳ್ತಾನೆ. ಮುಂದುವರೆದು, ಹೇಳೋ ನಿನ್ನ ಹೆಸರೇನೋ, ನಿನ್ನ ಊರು ಯಾವುದು ಅಂತ ವಿಚಾರಿಸ್ತಾನೆ. ಶಾಕಿಂಗ್ಲಿ ವಾಸುದೇವ್ಗೆ ತನ್ನ ಹೆಸರು ಹಾಗೂ ಊರು ಯಾವುದು ಅಂತಾನೆ ಮರೆತು ಹೋಗಿರುತ್ತೆ. ವಾಸುದೇವ್ ಯೋಚನೆ ಮಾಡ್ತಿರೋದನ್ನ ನೋಡಿದ ಆ ವ್ಯಕ್ತಿ, ನನಗೆ ನೀನ್ಯಾರೋ, ನಿನ್ನ ಕಥೆನೋ ಅಂತ ಗೊತ್ತಾಗ್ಬೇಕು, ನಿನ್ನ ಬಗ್ಗೆ ಎಲ್ಲವೋ ಗೊತ್ತಾದ ನಂತರವೇ ನಿನ್ನನ್ನ ಇಲ್ಲಿಂದ ಕಳುಹಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವಾಸುದೇವ್ ಹೇಳ್ತಾನೆ, ನಿಜವಾಗಿಯೂ ನಾನ್ಯಾರೋ, ನನ್ನ ಹೆಸರೇನೋ, ನನ್ನ ಊರು ಯಾವುದು ಅಂತಾನೆ ನೆನಪಿಲ್ಲ. ಅದಕ್ಕೆ ಆ ವ್ಯಕ್ತಿ, ಸರಿ, ಅದಕ್ಕೆ ನನ್ನ ಬಳಿ ಒಂದು ಸೊಲ್ಯೂಷನ್ ಇದೆ ಅಂತ ಟೇಬಲ್ ಮೇಲಿರುವ ಒಂದು ವಿಚಿತ್ರವಾದ ಟೈಮ್ ಮಷೀನ್ ಅನ್ನ ತೋರಿಸ್ತಾನೆ. ಮುಂದುವರಿದು, ಏಪ್ರಿಲ್ 27, 1977 ಅಭಿಷೇಕ್ ಎಂಬ ವ್ಯಕ್ತಿಗೆ ಒಂದು ಲೆಟರ್ ಬಂದಿತ್ತು. ಆ ಲೆಟರ್ ಅನ್ನ ಅವನಿಗೆ ತೆಗೆದುಕೊಂಡು ಹೋಗಿ ಕೊಡೋದಕ್ಕೂ ಮುಂಚೆ ನೀನು ಅದನ್ನ ಕದ್ದು ಓದಿದ್ದೆ. ಆ ಲೆಟರ್ ನ ಒಳಗಡೆ ಏನ್ ಬರ್ದಿತ್ತು ಅಂತ ಕೇಳ್ತಾ ಆ ಟೈಮ್ ಮಷೀನ್ ಅನ್ನ ಆನ್ ಮಾಡ್ತಾನೆ. ಆ ಮಷೀನ್ ಆನ್ ಆಗ್ತಿದ್ದ ಹಾಗೆ ವಾಸುದೇವ್ ಹಿಪ್ನೋಟೈಸ್ ಆಗಿ ಚಿತ್ರದ ಕತೆ ಏಪ್ರಿಲ್ 27, 1977 ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಸ್ನೇಹಿತರೆ, ಆ ದಿನ ಪೋಸ್ಟ್ ಆಫೀಸ್ಗೆ ಅಭಿಷೇಕ್ ಎಂಬ ವ್ಯಕ್ತಿಯ ಹೆಸರಿಗೆ ಒಂದು ಲೆಟರ್ ಬಂದಿರುತ್ತೆ. ಆದ್ರೆ ಮೊದಲೇ ಹೇಳಿದ ಹಾಗೆ ಆ ಲೆಟರ್ ಅನ್ನ ತೆಗೆದುಕೊಂಡು ಹೋಗಿ ಕೊಡೋದಕ್ಕೂ ಮುಂಚೆ ವಾಸುದೇವ್ ಅದನ್ನ ಓಪನ್ ಮಾಡಿ ಓದೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಲೆಟರ್ ಉರ್ದು ಭಾಷೆಯಲ್ಲಿ ಬರ್ದಿದ್ದ ಕಾರಣ ವಾಸುದೇವ್ಗೆ ಓದೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ, ಸರಿ, ಅಷ್ಟಕ್ಕೂ ನೀನ್ಯಾಕೆ ಬೇರೆಯವರ ಹೆಸರಿಗೆ ಬರ್ತಿದ್ದ ಲೆಟರ್ ಗಳನ್ನ ಓಪನ್ ಮಾಡಿ ಓದ್ತಿದ್ದೆ? ನಿನ್ನ ತಂದೆ ತಾಯಿಯ ಹೆಸರೇನು? ನೀನ್ಯಾಕೆ ಕೃಷ್ಣಗಿರಿಗೆ ಬಂದು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ದೆ ಅಂತ ವಿಚಾರಿಸ್ತಾನೆ. ಈಗ ಮತ್ತೆ ಆ ಮಷೀನ್ ಅನ್ನ ಆನ್ ಮಾಡ್ತಿದ್ದ ಹಾಗೇನೆ ಚಿತ್ರದ ಕತೆ ವಾಸುದೇವ್ನ ಚಿಕ್ಕ ವಯಸ್ಸಿನ ಒಂದು ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಸ್ನೇಹಿತರೆ, ಈ ವಾಸುದೇವ್ ಒಬ್ಬ ಅನಾಥನಾಗಿದ್ದು ಇವನ ತಂದೆ ತಾಯಿ ಯಾರು ಅಂತಾನೆ ಯಾರಿಗೂ ಗೊತ್ತಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ಅನಾಥಾಶ್ರಮ ನಡೆಸುತ್ತಿದ್ದ ಗುರುನಾಥ್ ಎಂಬ ಒಬ್ಬ ವ್ಯಕ್ತಿ ಇವನನ್ನ ಕರೆದುಕೊಂಡು ಹೋಗಿ ತನ್ನ ಅನಾಥಾಶ್ರಮದಲ್ಲೇ ಬೆಳೆಸಿರ್ತಾನೆ. ವಾಸುದೇವ್ ಬೆಳೀತಾ ನನ್ನ ತಂದೆ ತಾಯಿ ಯಾರು, ಅವರ್ಯಾಕೆ ನನ್ನನ್ನ ಬಿಟ್ಟು ಹೋದ್ರು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಅನಾಥಾಶ್ರಮಕ್ಕೆ ಬಂದಿದ್ದ ಲೆಟರ್ ಅನ್ನ ಕೊಡೋದಕ್ಕೆ ಅಂತ ಒಬ್ಬ ಪೋಸ್ಟ್ ಮ್ಯಾನ್ ಬಂದಿರ್ತಾನೆ. ವಾಪಸ್ ಹೋಗುವಾಗ ತನ್ನ ಬ್ಯಾಗ್ ನಲ್ಲಿದ್ದ ಒಂದು ಲೆಟರ್ ಅನ್ನ ಬೈ ಮಿಸ್ಟೇಕ್ಲಿ ಪೋಸ್ಟ್ ಮ್ಯಾನ್
ಕೆಳಗಡೆ ಬೀಳಿಸಿ ಹೊರಟು ಹೋಗ್ತಾನೆ. ಆ ಲೆಟರ್ ನೋಡಿದ ವಾಸುದೇವ್ ಅದನ್ನ ಓಪನ್ ಮಾಡಿ ಓದೋದಕ್ಕೆ ಶುರು ಮಾಡ್ತಾನೆ. ಅಷ್ಟಕ್ಕೂ ಆ ಲೆಟರ್ ಅನ್ನ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಿರುವ ಒಬ್ಬಳು ತಾಯಿ ತನ್ನ ಚಿಕ್ಕ ಮಗನಿಗೆ ಬರ್ದಿರ್ತಾಳೆ. ಆ ತಾಯಿ ತುಂಬಾನೇ ಪ್ರೀತಿಯಿಂದ ತನ್ನ ಚಿಕ್ಕ ಮಗನಿಗೆ ಬರ್ದಿರುವ ಆ ಲೆಟರ್ ಓದಿದ ವಾಸುದೇವ್ ತುಂಬಾನೇ ಎಮೋಷನಲ್ ಆಗ್ತಾನೆ. ಮೋಸ್ಟ್ಲಿ ನನ್ನ ತಾಯಿ ಕೂಡ ಇದ್ದಿದ್ರೆ ಇದೇ ರೀತಿ ನನಗೂನು ಲೆಟರ್ ಬರೀತಿದ್ಲು ಅನ್ಸುತ್ತೆ ಅಂತ ಅದರ ಬಗ್ಗೆನೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದಿನಿಂದ ವಾಸುದೇವ್ ಬೇರೆಯವರಿಗೆ ಅಂತ ಬರ್ತಿದ್ದ ಲೆಟರ್ ಗಳನ್ನ ಕದ್ದು ಓಪನ್ ಮಾಡಿ ಓದೋದನ್ನೇ ರೂಢಿ ಮಾಡಿಕೊಳ್ತಾನೆ. ಆ ಮೂಲಕ ಹೊರಗಡೆ ಜಗತ್ತಿನಲ್ಲಿ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಹೀಗೆ ಬೇರೆ ಬೇರೆ ಸಂಬಂಧಗಳು ಹೇಗಿರುತ್ತವೆ ಅಂತ ತಿಳಿದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಅನಾಥಾಶ್ರಮವನ್ನ ನಡೆಸುತ್ತಿದ್ದ ಗುರುನಾಥ್ನ ಹೆಸರಿಗೆ ಒಂದು ಲೆಟರ್ ಬಂದಿರೋದನ್ನ ನೋಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಗುರುನಾಥ್ಗೆ ಅವನ ಹೆಂಡತಿ ಆ ಲೆಟರ್ ಅನ್ನ ಬರ್ದಿರ್ತಾಳೆ. ಆ ಲೆಟರ್ ಓದಿದಾಗ ನಮಗೆ ಗೊತ್ತಾಗುತ್ತೇನಂದ್ರೆ ಇವನ ಚಿಕ್ಕ ಮಗಳು ಒಂದು ಕಾಯಿಲೆ ಬಂದು ತುಂಬಾನೇ ಒದ್ದಾಡ್ತಿದ್ದಾಳೆ. ತನ್ನ ಮಗಳ ಟ್ರೀಟ್ಮೆಂಟ್ಗೆ ಅಂತಾನೆ ಗುರುನಾಥ್ ಒಂದೊಂದು ಪೈಸೆಯನ್ನ ಕೂಡ ಕೂಡಿಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ಗುರುನಾಥ್ಗೆ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋದಾಗ ವಾಸುದೇವ್ ಅವನಿಗೆ ಬಂದಿದ್ದ ಲೆಟರ್ ಅನ್ನ ಕದ್ದು ಓದೋದಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲೇ ವಾಪಸ್ ಬಂದ ಗುರುನಾಥ್ ಈ ವಾಸುದೇವ್ ತನಗೆ ಬಂದಿರುವ ಲೆಟರ್ ಅನ್ನ ಓದ್ತಿರೋದನ್ನ ನೋಡಿ ತುಂಬಾನೇ ಕೋಪ ಮಾಡಿಕೊಳ್ತಾನೆ. ತಕ್ಷಣ ಅವನನ್ನ ಹೊರಗಡೆ ಎಳೆದುಕೊಂಡು ಹೋಗಿ ಎಲ್ಲ ಮಕ್ಕಳ ಮುಂದೆ ಅವನ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ಮೋಸ್ಟ್ಲಿ ಇದೇ ಕಾರಣಕ್ಕೆ ದೇವರು ನಿನ್ನನ್ನ ಅನಾಥನನ್ನಾಗಿ ಮಾಡಿರೋದು ಅಂತ ಎಲ್ಲರ ಮುಂದೆ ಬೈದು ಬಿಡ್ತಾನೆ. ಗುರುನಾಥ್ ಆ ರೀತಿ ಎಲ್ಲರ ಮುಂದೆ ಬೈದ ಕಾರಣ ವಾಸುದೇವ್ ತುಂಬಾನೇ ದುಃಖ ಪಡ್ತಾನೆ. ಇನ್ ಮುಂದೆ ಇಲ್ಲಿರೋದು ಬೇಡ ಅಂತ ಗುರುನಾಥ್ ಕೂಡಿಟ್ಟಿದ್ದ ಅವನ ದುಡ್ಡನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ವಾಸುದೇವ್, ನೀನು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ. ಗುರುನಾಥ್ ಆ ದುಡ್ಡನ್ನ ತನ್ನ ಮಗಳ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಕೂಡಿಟ್ಟಿದ್ದ. ನೀನು ಗುರುನಾಥ್ ಕೂಡಿಟ್ಟಿದ್ದ ದುಡ್ಡನ್ನ ಕದ್ದ ಕಾರಣ ಅವನ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಸಾಧ್ಯವಾಗದೆ ಆಕೆ ಸತ್ತೋದ್ಲು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಆ ಇಬ್ಬರು ಅಸಿಸ್ಟೆಂಟ್ ಗಳು ರಾಧಾಳನ್ನ ಕೂಡ ಪಕ್ಕದ ರೂಮ್ಗೆ ಎಳೆದುಕೊಂಡು ಬಂದು ಲಾಕ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುತ್ತೇನಂದ್ರೆ ವಾಸುದೇವ್ ಹಾಗೂ ರಾಧಾನ ಮಧ್ಯ ಒಂದು ಗೋಡೆ ತರ ಇರುತ್ತೆ. ಇದೇ ಕಾರಣಕ್ಕೆ ರಾಧಾ ಕೂಗಾಡ್ತಿರುವ ಶಬ್ದ ಇವನಿಗೆ ಕೇಳಿಸ್ತಿರುತ್ತೆ. ಮತ್ತೊಂದು ಕಡೆ ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ಗುರುನಾಥ್ನ ಮಗಳು ಸತ್ತೋದ್ಲು ಅಂತ ಹೇಳಿದ್ದ ಅಲ್ವಾ. ಆದ್ರೆ ಗುರುನಾಥ್ನ ಮಗಳು ಇನ್ನು ಕೂಡ ಬದುಕಿದ್ದು ಆಕೆ ಪ್ರೆಗ್ನೆಂಟ್ ಆಗಿರೋದನ್ನ ನೋಡ್ತೀವಿ. ಈಗ ಮತ್ತೆ ಆ ವ್ಯಕ್ತಿ ಆ ಮಷೀನ್ ಅನ್ನ ಆನ್ ಮಾಡ್ತಿದ್ದ ಹಾಗೆ ಚಿತ್ರದ ಕತೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ವಾಸುದೇವ್ ಅನಾಥಾಶ್ರಮದಿಂದ ಹೊರಗಡೆ ಬಂದ ನಂತರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಬೆಳೆದಿರ್ತಾನೆ. ಆದ್ರೆ ಈತ ಬೆಳೆದು ದೊಡ್ಡವನಾದ್ರೂ ಕೂಡ ಬೇರೆಯವರ ಲೆಟರ್ ಗಳನ್ನ ಕದ್ದು ಓದುವ ಅಭ್ಯಾಸವನ್ನ ಮಾತ್ರ ಬಿಟ್ಟಿರೋದಿಲ್ಲ. ಹೀಗೆ ಬೆಳೆದು ದೊಡ್ಡವನಾದ ನಂತರ ವಾಸುದೇವ್ ತಾನು ಸಾಕಿದ್ದ ನಾಯಿಯ ಜೊತೆ ಕೃಷ್ಣಗಿರಿ ಎಂಬ ಊರಿಗೆ ಬರ್ತಾನೆ. ಆ ಊರಿನ ಸುತ್ತಮುತ್ತ ಬೆಟ್ಟ, ಗುಡ್ಡಗಳು ಹಾಗೂ ನದಿಗಳೆಲ್ಲ ಇದ್ದು ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ. ಆದ್ರೆ ಆ ಊರಲ್ಲಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಒಂದು ವಿಚಿತ್ರವಾದ ಘಟನೆ ನಡೀತಿರುತ್ತೆ. ಅದೇನಂದ್ರೆ ಮಧ್ಯಾಹ್ನ 3 ಗಂಟೆ ಆಗ್ತಿದ್ದ ಹಾಗೇನೆ ಇದ್ದಕ್ಕಿದ್ದ ಹಾಗೆ ಆ ಊರಲ್ಲಿ ಮಧ್ಯರಾತ್ರಿಯ ರೀತಿ ಕತ್ತಲಾಗ್ತಿರುತ್ತೆ. ಅದಕ್ಕೆ ಕಾರಣವೇನಂದ್ರೆ ಆ ಊರಿನ ಸುತ್ತಮುತ್ತ 2 ದೊಡ್ಡ ದೊಡ್ಡ ಬೆಟ್ಟಗಳಿರುತ್ತವೆ. ಮಧ್ಯಾಹ್ನ 3 ಗಂಟೆ ಆಗ್ತಿದ್ದ ಹಾಗೇನೆ ಸೂರ್ಯ ಆ ಬೆಟ್ಟಗಳ ಹಿಂದೆ ಹೋಗ್ತಾನೆ. ಇದೇ ಕಾರಣಕ್ಕೆ ನಮ್ಮ ಊರಲ್ಲಿ ಮಧ್ಯಾಹ್ನ 3 ಗಂಟೆಯಿಂದಲೇ ಕತ್ತಲು ಶುರುವಾಗುತ್ತೆ ಅಂತ ಹೇಳ್ತಾನೆ. ಈಗ ವಾಸುದೇವ್ ತನ್ನ ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಆ ಊರಿನ ಪೋಸ್ಟ್ ಮಾಸ್ಟರ್ ಆಗಿರುವ ರಂಗಾರಾವ್ನನ್ನ ಮೀಟ್ ಮಾಡ್ತಾನೆ. ಆ ಕಾಲಕ್ಕೆ ವಾಸುದೇವ್ 10ನೇ ಕ್ಲಾಸ್ ಪಾಸ್ ಆಗಿದ್ದ ಕಾರಣ ಇವನಿಗೆ ಪೋಸ್ಟ್ ಮ್ಯಾನ್ ಕೆಲಸ ಸಿಗುತ್ತೆ. ಇನ್ನೇನು ಅಲ್ಲಿಂದ ವಾಪಸ್ ಬರ್ಬೇಕು ಅನ್ನುವಾಗ ಮನೆಯಲ್ಲಿ ರಂಗಾರಾವ್ನ ಮಗಳಾಗಿರುವ ಸತ್ಯಾಳನ್ನ ನೋಡ್ತಾನೆ. ಆಕೆಯನ್ನ ನೋಡ್ತಿದ್ದ ಹಾಗೇನೆ ವಾಸುದೇವ್ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕ ನಂತರ ವಾಸುದೇವ್ ತುಂಬಾನೇ ಖುಷಿಯಾಗಿ ಆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈಗಲೂ ಕೂಡ ಯಾರದ್ದೇ ಲೆಟರ್ ಆಗ್ಲಿ ಮೊದಲು ಓದಿದ ನಂತರವೇ ತೆಗೆದುಕೊಂಡು ಹೋಗಿ ಕೊಡ್ತಿರ್ತಾನೆ. ಹಾಗೂ ತಾನು ಫ್ರೀ ಆದಾಗ್ಲೆಲ್ಲ ಸತ್ಯಾಳ ಹಿಂದೆ ಸುತ್ತಾಡ್ತಾ ಆಕೆಯನ್ನ ಪ್ರೀತಿ ಮಾಡೋದಕ್ಕೂ ಶುರು ಮಾಡ್ತಾನೆ. ಹಾಗೂ ದಿನಗಳು ಕಳೆದಂತೆ ವಾಸುದೇವ್ಗೆ ಆ ಊರಲ್ಲಿ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಆ ಊರಲ್ಲಿ ಲಾಲಾ ಎಂಬ ಒಬ್ಬ ದೊಡ್ಡ ರೌಡಿ ಇರ್ತಾನೆ. ಅವನ ಹೆಸರನ್ನ ಹೇಳಿದ್ರೆ ಸಾಕು ಊರಿನ ಜನಗಳು ತುಂಬಾನೇ ಹೆದರಿಕೊಳ್ತಿರ್ತಾರೆ. ಮರುದಿನ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಒಂದು ಲೆಟರ್ ಅನ್ನ ಕೊಡೋದಕ್ಕೆ ಅಂತ ಅಲ್ಲಿಗೆ ಹೋಗಿರ್ತಾನೆ. ಆಗ ಇಬ್ಬರು ಗಂಡ ಹೆಂಡತಿ ತುಂಬಾನೇ ಅಳುತ್ತಾ ನಮ್ಮ ಮಕ್ಕಳು ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಆಗ ಅಲ್ಲಿದ್ದ ಪೊಲೀಸರಿಂದ ವಾಸುದೇವ್ಗೆ ಗೊತ್ತಾಗೋದೇನಂದ್ರೆ ಆ ಊರಲ್ಲಿ ಇದೇ ರೀತಿ ಹಲವಾರು ಜನ ಹುಡುಗಿಯರು ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಹೀಗೆ ಕಾಣೆಯಾದ ಯಾವೊಬ್ಬ ಹುಡುಗಿ ಕೂಡ ವಾಪಸ್ ಬಂದಿಲ್ಲ ಅಂತ. ಪೊಲೀಸರು ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಿರುವ ಆ ಹುಡುಗಿಯರು ಏನಾಗ್ತಿದ್ದಾರೆ ಅಂತ ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಯಾವೊಂದು ಕ್ಲೂ ಕೂಡ ಸಿಗ್ತಿರೋದಿಲ್ಲ. ನಂತರದ ಸೀನಲ್ಲಿ ಆ ಊರಲ್ಲಿ
ನಲ್ಲಿ ಒಂದು ರೀತಿ ಸೋಷಿಯಲ್ ವರ್ಕರ್ ರೀತಿ ಕೆಲಸ ಮಾಡ್ತಿದ್ದ ಅಭಿಷೇಕ್ ಎಂಬಾತನನ್ನ ನೋಡ್ತೀವಿ. ಇವನನ್ನ ನೋಡಿದ್ರೆ ಊರಿನ ಜನಗಳು ತುಂಬಾನೇ ಮರ್ಯಾದೆ ಕೊಡ್ತಿರ್ತಾರೆ. ಆ ದಿನ ರಾತ್ರಿ ಊರಲ್ಲಿ ಜಾತ್ರೆ ಇದ್ದ ಕಾರಣ ಊರಿನ ಜನಗಳೆಲ್ಲ ಸೇರಿ ಎಂಜಾಯ್ ಮಾಡ್ತಿರ್ತಾರೆ. ರಂಗರಾವ್ ತನ್ನ ಮಗಳು ಸತ್ಯಾಳನ್ನ ಕೂಡ ಕರೆದುಕೊಂಡು ಬಂದಿರ್ತಾನೆ. ನಂತರ ಅರ್ಜೆಂಟ್ ಆಗಿ ಏನೋ ಕೆಲಸ ಬಂದ ಕಾರಣ ವಾಸುದೇವ್ಗೆ ಸತ್ಯಾಳನ್ನ ಕರೆದುಕೊಂಡು ಹೋಗಿ ಮನೆಗೆ ಡ್ರಾಪ್ ಮಾಡು ಅಂತ ಹೇಳ್ತಾನೆ. ಇದೇ ಸರಿಯಾದ ಚಾನ್ಸ್ ಅಂತ ವಾಸುದೇವ್ ಸತ್ಯಾಳ ಜೊತೆ ಮಾತನಾಡ್ತಾ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಪ್ರಪೋಸ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಸತ್ಯ ನಗ್ತಿರ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಇಬ್ಬರು ಕುಡುಕರು ಆಕೆಗೆ ರ್ಯಾಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೇ ಸರಿ ಕೋಪಗೊಂಡ ವಾಸುದೇವ್ ಅವರಿಬ್ಬರಿಗೆ ಸರಿಯಾಗಿ ಹೊಡೆದು ಅಲ್ಲಿಂದ ಓಡಿಸಿ ಬಿಡ್ತಾನೆ. ನಂತರ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮತ್ತೊಬ್ಬನಿಂದ ವಾಸುದೇವ್ಗೆ ಗೊತ್ತಾಗುತ್ತೆ ತಾನೀಗ ಹೊಡೆದಿದ್ದು ಅಲ್ಲಾಲನ ಹುಡುಗರಿಗೆ ಅಂತ. ಈಗ ಪ್ರೆಸೆಂಟ್ ನಲ್ಲಿ ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ರಾಧಾಳ ರೂಮ್ಗೆ ಹೋಗಿ ಆಕೆಯ ಕಥೆಯನ್ನ ಕೇಳ್ತಾನೆ. ಈಗ ರಾಧಾ ಕೂಡ ತನ್ನ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಸ್ನೇಹಿತರೆ, ಈ ರಾಧಾ ಕೂಡ ಅದೇ ಕೃಷ್ಣಗಿರಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಈಕೆಗೆ ಇಬ್ಬರು ಅಣ್ಣಂದಿರಿದ್ದು ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗಿರ್ತಾರೆ. ಆ ದಿನ ಜಾತ್ರೆಯ ರಾತ್ರಿ ವಾಸುದೇವ್ ಲಾಲನ ಹುಡುಗರಿಗೆ ಹೊಡೆದಿದ್ದ ಅಲ್ವಾ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಹೋಗ್ತಿದ್ದ ರಾಧಾ ವಾಸುದೇವ್ ಅವರ ಜೊತೆ ಫೈಟ್ ಮಾಡ್ತಿರೋದನ್ನ ನೋಡಿರ್ತಾಳೆ. ನಂತರವೇ ನಮಗೂ ಕೂಡ ಗೊತ್ತಾಗುತ್ತೆ ಕುಡಿದಿದ್ದ ಆ ಇಬ್ಬರು ಈಕೆಗೂ ಕೂಡ ರ್ಯಾಗ್ ಮಾಡಿದ್ರು ಅಂತ. ವಾಸುದೇವ್ ಅವರಿಬ್ಬರಿಗೆ ಹೊಡಿತಿರೋದನ್ನ ನೋಡಿದ ರಾಧಾಗೆ ತುಂಬಾನೇ ಖುಷಿಯಾಗಿರುತ್ತೆ. ಇನ್ನು ಇವಳ ಅಣ್ಣಂದಿರು ಯಾವಾಗ್ಲೂ ಇವಳ ಬಳಿನೇ ದುಡ್ಡನ್ನ ಇಸ್ಕೊಂಡು ಕುಡಿದು ನಶೆಯಲ್ಲೇ ಇರ್ತಾರೆ. ಅವರಿಬ್ಬರಿಗೆ ಸಿಟಿಯಲ್ಲಿ ಯಾವ್ದಾದ್ರು ಕೆಲಸ ಕೊಡ್ಸಿ ಅಂತ ರಾಧಾ ಅಭಿಷೇಕ್ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕತೆ ಈಗ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಮತ್ತೆ ವಾಸುದೇವ್ ಬಳಿ ಬಂದು ಕಥೆಯನ್ನ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾನೆ. ಒಂದು ದಿನ ವಾಸುದೇವ್ ಎಂದಿನಂತೆ ಕೆಲಸಕ್ಕೆ ಹೋಗ್ತಿದ್ದಾಗ ಕಣಿ ಹೇಳುವ ಒಬ್ಬಳು ಮಹಿಳೆ ಸತ್ಯಳನ್ನ ಕೂರಿಸಿಕೊಂಡು ಮಾತನಾಡ್ತಿರೋದನ್ನ ನೋಡಿರ್ತಾನೆ. ಸತ್ಯ ಕೂಡ ವಾಸುದೇವ್ನನ್ನ ಪ್ರೀತಿ ಮಾಡ್ತಿದ್ದ ಕಾರಣ ಅವನ ಹೆಸರನ್ನ ಹೇಳದೆ ನಾನು ಪ್ರೀತಿ ಮಾಡುವ ಹುಡುಗನ ಜೊತೆ ನನ್ನ ಮದುವೆ ಆಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಕಣಿ ಹೇಳುವ ಮಹಿಳೆ ನೀನು ಪ್ರೀತಿ ಮಾಡ್ತಿರುವ ಹುಡುಗನ ಜೊತೆ ಮದುವೆ ಏನೋ ಆಗುತ್ತೆ, ಆದ್ರೆ ಆ ರೀತಿ ಮದುವೆ ಆಗ್ಬೇಕು ಅಂದ್ರೆ ತುಂಬಾನೇ ಅಡೆತಡೆಗಳು ಎದುರಾಗುತ್ತವೆ. ನೀನು ಇಷ್ಟಪಡ್ತಿರುವ ಹುಡುಗನ ಜೊತೆ ಯಾವುದೇ ತೊಂದರೆ ಇಲ್ಲದೆ ಮದುವೆ ಆಗ್ಬೇಕು ಅಂದ್ರೆ ನಮ್ಮ ಊರಿನ ಶಿವನ ದೇವಸ್ಥಾನಕ್ಕೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಪೂಜೆ ಮಾಡು ಅಂತ ಹೇಳ್ತಾಳೆ. ಅವರಿಬ್ಬರು ಮಾತನಾಡ್ತಿರೋದನ್ನ ಕದ್ದು ಕೇಳಿಸಿಕೊಳ್ತಿದ್ದ ವಾಸುದೇವ್ಗೆ ಸತ್ಯ ತನ್ನನ್ನ ಇಷ್ಟಪಡ್ತಿದ್ದಾಳೆ ಅಂತ ತುಂಬಾನೇ ಖುಷಿಯಾಗುತ್ತೆ. ಇದನ್ನೇ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಅಂತ ಮರುದಿನ ಬೆಳಿಗ್ಗೆ ಸತ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಆಕೆಯನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಆ ಸಮಯದಲ್ಲಿ ವಾಸುದೇವ್ ತಾನು ಸಾಕಿದ್ದ ನಾಯಿಯನ್ನ ಕೂಡ ಜೊತೆಗೆ ಕರೆದುಕೊಂಡು ಹೋಗ್ತಾನೆ. ಊರಿನ ಹೊರಗಡೆ ಇದ್ದ ಆ ದೇವಸ್ಥಾನಕ್ಕೆ ಆಗಲೇ ಬಂದಿದ್ದ ಸತ್ಯ ಕೊಳದಲ್ಲಿ ಸ್ನಾನ ಮಾಡಿ ದೇವಸ್ಥಾನದ ಒಳಗಡೆ ಹೋಗಿ ವಾಸುದೇವ್ನ ಹೆಸರನ್ನ ಹೇಳಿ ಪೂಜೆ ಮಾಡ್ತಾಳೆ. ಈಗ ಸತ್ಯ ತನ್ನನ್ನೇ ಪ್ರೀತಿ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ವಾಸುದೇವ್ಗೆ ತುಂಬಾನೇ ಖುಷಿಯಾಗುತ್ತೆ. ಆಗ ಆಶ್ಚರ್ಯವೆಂಬಂತೆ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ತಿದ್ದ ಸತ್ಯ ಕಾಣೆಯಾಗ್ತಾಳೆ. ಸತ್ಯ ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೋದ್ಲು ಅಂತ ಶಾಕ್ ಆದ ವಾಸುದೇವ್ ತನ್ನ ನಾಯಿಯನ್ನ ಕರೆದುಕೊಂಡು ಎಲ್ಲ ಕಡೆ ಹುಡುಕ್ತಾನೆ. ಶಾಕಿಂಗ್ಲಿ ಒಂದು ಹುಡುಗರ ಗುಂಪು ಸತ್ಯಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ತಕ್ಷಣ ಅವರನ್ನ ಚೇಸ್ ಮಾಡ್ತಾ ಹೋಗಿ ಅವರ ಜೊತೆ ಫೈಟ್ ಮಾಡಿ ಸತ್ಯಳನ್ನ ಕಾಪಾಡಿಕೊಳ್ತಾನೆ. ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಆದ್ರೆ ಈ ವಿಷಯ ತನ್ನ ತಂದೆಗೆ ಗೊತ್ತಾದ್ರೆ ತುಂಬಾನೇ ಹೆದರಿಕೊಳ್ತಾರೆ ಅಂತ ಸತ್ಯನೇ ಬೇಡ ಅಂತ ಹೇಳ್ತಾಳೆ. ಈಗ ಸತ್ಯಳನ್ನ ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅಂತ ಯೋಚನೆ ಮಾಡಿದಾಗ ವಾಸುದೇವ್ಗೆ ಒಂದು ಹೆಸರು ಸ್ಟ್ರೈಕ್ ಆಗುತ್ತೆ. ಅದೇ ಹಿಂದಿನ ದಿನ ಒಬ್ಬಳು ಕಣಿ ಹೇಳುವ ಮಹಿಳೆ ಶಿವನ ದೇವಸ್ಥಾನಕ್ಕೆ ಬೆಳಗಿನ ಜಾವ ಹೋಗಿ ಪೂಜೆ ಮಾಡು ಅಂತ ಹೇಳಿದ್ಲಲ್ವಾ. ಮೋಸ್ಟ್ಲಿ ಊರಿನ ಹುಡುಗಿಯರು ನಿಗೂಢವಾಗಿ ಕಾಣೆಯಾಗ್ತಿರೋದ್ರ ಹಿಂದೆ ಆ ಕಣಿ ಹೇಳುವ ಮಹಿಳೆಯ ಕೈವಾಡ ಇರಬಹುದು ಅಂತ ಅನುಮಾನ ಬರುತ್ತೆ. ತಕ್ಷಣ ಒಂದು ಲೆಟರ್ ನಲ್ಲಿ ಇದನ್ನೆಲ್ಲ ಬರೆದು ಪೊಲೀಸ್ ಸ್ಟೇಷನ್ಗೆ ಯಾರೋ ಪೋಸ್ಟ್ ಮಾಡಿದ್ದಾರೆ ಅಂತ ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಪೊಲೀಸರು ಆ ಕಣಿ ಹೇಳುವ ಮಹಿಳೆಯನ್ನ ಹಿಡಿದು ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಆ ಮಹಿಳೆ ಮಾತ್ರ ನನ್ಗೇನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಊರಿನ ಆ ದೊಡ್ಡ ರೌಡಿಯಾಗಿರುವ ಲಾಲಾಗೆ ಒಂದು ಲೆಟರ್ ಬಂದಿರೋದನ್ನ ನೋಡ್ತಾನೆ. ಆ ಲೆಟರ್ ನಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಲಾಲಾ ಹಾಗೂ ಮತ್ತೊಬ್ಬ ವ್ಯಕ್ತಿಯ ಮಧ್ಯ ಡೀಲಿಂಗ್ ಆಗುತ್ತೆ ಅಂತ ಬರೆದಿರುತ್ತೆ. ಬೇಕಂತ ಲಾಲಾಗೆ ಬರ್ತಿದ್ದ ಆ ಲೆಟರ್ ನ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡಿ ಆ ಜಾಗದಲ್ಲಿ ಈತ ಹೋಗಿ ನಿಂತುಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಕಾರ್ ನಲ್ಲಿ ಬಂದ ಒಬ್ಬ ವ್ಯಕ್ತಿ ಈ ವಾಸುದೇವ್ ಲಾಲನ ಹುಡುಗ ಇರಬೇಕು ಅಂದುಕೊಂಡು ಅವನ ಕೈಗೆ ಒಂದು ಬ್ಯಾಗ್ ಅನ್ನ ಕೊಡ್ತಾನೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗಡೆ ಸಾಕಷ್ಟು ದುಡ್ಡು ತುಂಬಿರುತ್ತೆ. ತಕ್ಷಣ ಆ ದುಡ್ಡನ್ನ ಮನೆಗೆ ತೆಗೆದುಕೊಂಡು ಹೋಗಿ ಇಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ವಾಸುದೇವ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ನೀನೇನೋ ದುಡ್ಡು ತುಂಬಿದ್ದ ಆ ಬ್ಯಾಗ್ ಅನ್ನ ನಿನ್ನ ಮನೆಗೆ ತೆಗೆದುಕೊಂಡು ಹೋಗಿ ಇಟ್ಕೊಂಡೆ, ಆದ್ರೆ ಲಾಲಾ ತನ್ನ ಬಳಿ ಕೆಲಸ ಮಾಡ್ತಿದ್ದ ಹುಡುಗನೇ ಆ ದುಡ್ಡನ್ನ ಕದ್ದಿದ್ದಾನೆ ಅಂತ ಅವನನ್ನ ಕೊಲೆ ಮಾಡಿಬಿಟ್ಟ. ನಿನ್ನಿಂದಾಗಿ ಮತ್ತೊಂದು ಜೀವ ಹೋಯ್ತು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲೇ ಇದ್ದ ಕಿಟಕಿಯ ಬಳಿ ಗುರುನಾಥ್ ಮಾತನಾಡ್ತಿರುವ ರೀತಿ ವಾಸುದೇವ್ಗೆ ಕೇಳಿಸುತ್ತೆ. ತಕ್ಷಣ ಟೇಬಲ್ ಮೇಲೆ ಹತ್ತಿ ನೋಡಿದಾಗ
ಗುರುನಾಥ್ ಓಡಾಡ್ತಿರೋದು ಕಾಣಿಸುತ್ತೆ. ಇದನ್ನ ನೋಡಿದ ವಾಸುದೇವ್ಗೆ ಶಾಕ್ ಆಗಿ, ಹಾಗಾದ್ರೆ ಇದು ಗುರುನಾಥ್ ಅವರ ಮನೆನಾ? ನನ್ನನ್ನ ಗುರುನಾಥ್ ಯಾಕೆ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ರೂಮ್ನ ಒಳಗಡೆ ಬರ್ತಾನೆ. ಈಗ ವಾಸುದೇವ್ ನೀವ್ಯಾರು ಅಂತ ಹೇಳೋವರೆಗೂ ಮುಂದೇನಾಯ್ತು ನಾನು ಹೇಳಲ್ಲ ಅಂದಾಗ ಆತ ತನ್ನ ಮುಖದ ಮಾಸ್ಕ್ ಅನ್ನ ತೆಗಿತಾನೆ. ಸ್ನೇಹಿತರೆ, ಆ ವ್ಯಕ್ತಿ ತನ್ನ ಮಾಸ್ಕ್ ಅನ್ನ ರಿಮೂವ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಆತ ಕೂಡ ನೋಡೋದಕ್ಕೆ ಸೇಮ್ ಈ ವಾಸುದೇವ್ ರೀತಿನೇ ಕಾಣಿಸ್ತಿರ್ತಾನೆ. ಒಂದೇ ಸಾರಿ ಶಾಕ್ ಆದ ವಾಸುದೇವ್, ಅಷ್ಟಕ್ಕೂ ಯಾರ್ ನೀನು? ನೋಡೋದಕ್ಕೆ ಸೇಮ್ ನನ್ನ ರೀತಿನೇ ಕಾಣಿಸ್ತಿದ್ಯಲ್ಲ ಅಂತ ವಿಚಾರಿಸ್ತಾನೆ. ಅದಕ್ಕೆ ವಾಸುದೇವ್ ರೀತಿ ಕಾಣಿಸ್ತಿದ್ದ ಆ ವ್ಯಕ್ತಿ, ಅದನ್ನೆಲ್ಲ ಮುಂದೆ ನಿನಗೆ ಹೇಳ್ತೀನಿ. ಆ ಕೃಷ್ಣಗಿರಿ ಎಂಬ ಊರಲ್ಲಿ ಮುಂದೇನಾಯ್ತು ಹೇಳು ಅಂತ ಕೇಳ್ತಾನೆ. ಅದೇ ಸಮಯ ಮತ್ತೊಂದು ಕಡೆ ಗುರುನಾಥ್ನ ಮಗಳು ಜಾನಕಿ ತನ್ನ ಗಂಡನಿಗೆ ಕಾಲ್ ಮಾಡ್ತಾಳೆ. ಡಾಕ್ಟರ್ ನನಗೆ ನಾಡಿದ್ದು ಡೆಲಿವರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ತಕ್ಷಣ ಹೊರಟು ಬನ್ನಿ ಅಂತ ಕರೀತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಆ ದಿನ ವಾಸುದೇವ್ ಆಶ್ರಮದಲ್ಲಿ ಈತ ಕೂಡಿಟ್ಟಿದ್ದ ದುಡ್ಡನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆದ ಅಲ್ವಾ? ದುಡ್ಡಿಲ್ಲದೆ ತನ್ನ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಸಾಧ್ಯವಾಗದೆ ಆಕೆ ಕ್ಯಾನ್ಸರ್ ನಿಂದಾಗಿ ಸತ್ತೋಗಿರ್ತಾಳೆ. ಆಕೆ ಸತ್ತ ನಂತರವೇ ಮತ್ತೊಬ್ಬಳು ಹುಡುಗಿಯನ್ನ ದತ್ತು ಪಡೆದುಕೊಂಡು ಆಕೆಗೆ ಜಾನಕಿ ಅಂತ ಹೆಸರಿಟ್ಟಿರ್ತಾನೆ. ಇದರರ್ಥ ಪ್ರೆಗ್ನೆಂಟ್ ಆಗಿರುವ ಜಾನಕಿ ಗುರುನಾಥ್ನ ಸಾಕು ಮಗಳು ಅಂತ ನಮಗೆ ಗೊತ್ತಾಗುತ್ತೆ. ಈ ಕಡೆ ವಾಸುದೇವ್ ರೀತಿ ಕಾಣಿಸ್ತಿದ್ದ ಆ ವ್ಯಕ್ತಿ ಮತ್ತೆ ಆ ಟೈಮ್ ಮಷೀನ್ ಅನ್ನ ಆನ್ ಮಾಡ್ತಾನೆ. ಒಂದು ದಿನ ವಾಸುದೇವ್ಗೆ ಫ್ರಮ್ ಅಡ್ರೆಸ್ ಇರದ ಒಂದು ಲೆಟರ್ ಬರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಒಬ್ಬ ವ್ಯಕ್ತಿಯನ್ನ ಕೋರ್ಟ್ ನ ಹೊರಗಡೆ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿರುತ್ತೆ. ವಾಸುದೇವ್ ತಕ್ಷಣ ಆ ವ್ಯಕ್ತಿಯನ್ನ ಕಾಪಾಡಬೇಕು ಅಂತ ಕೋರ್ಟ್ ಬಳಿ ಹೋಗ್ತಾನೆ. ಆಶ್ಚರ್ಯವೆಂಬಂತೆ ಆಗಲೇ ರಾಧಾನ ಇಬ್ಬರು ಅಣ್ಣಂದಿರು ಅಲ್ಲಿಗೆ ಬಂದಿರ್ತಾರೆ. ಶಾಕಿಂಗ್ಲಿ ಇವರೆಲ್ಲ ಸೇರಿನೇ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಬೇಕು ಅಂತ ಲೆಟರ್ ನಲ್ಲಿ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಲಾಯರ್ ಜೊತೆ ಹೊರಗಡೆ ಬರ್ತಾನೆ. ಅವನನ್ನ ನೋಡ್ತಿದ್ದ ಹಾಗೇನೆ ರಾಧಾ ಹಾಗೂ ಬೇರೆ ಹುಡುಗರು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರಾಧಾಳ ದೊಡ್ಡ ಅಣ್ಣ ಇನ್ನೇನು ಆ ವ್ಯಕ್ತಿಯನ್ನ ಹೊಡೆದು ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಹೋದ ವಾಸುದೇವ್ ಅವನನ್ನ ಕಾಪಾಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ವಾಸುದೇವ್ ಆ ವ್ಯಕ್ತಿಯನ್ನ ಕಾಪಾಡಿದ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ಪಕ್ಕದ ರೂಮ್ ನಲ್ಲಿದ್ದ ರಾಧಾ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ರಾಧಾ, ಏನಾಯ್ತು, ನೀನ್ ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ ರಾಧಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಸ್ನೇಹಿತರೆ, ಕೃಷ್ಣಗಿರಿ ಎಂಬ ಆ ಊರಲ್ಲಿ ವಯಸ್ಸಿಗೆ ಬಂದಿರುವ ಹುಡುಗಿಯರು ಆಗಾಗ ಕಾಣೆಯಾಗ್ತಿರೋದನ್ನ ನೋಡಿ ಎಲ್ಲರೂ ತುಂಬಾನೇ ಹೆದರಿಕೊಂಡಿರ್ತಾರೆ. ಊರಿನ ಜನಗಳೆಲ್ಲ ಸೇರಿ ಒಬ್ಬ ಸ್ವಾಮೀಜಿ ಬಳಿ ಹೋಗಿ ವಿಚಾರಿಸಿದಾಗ ಆತ ಒಂದು ಪರಿಹಾರವನ್ನ ಹೇಳಿರ್ತಾನೆ. ಅದೇನೆಂದ್ರೆ ನಾಳೆಯಿಂದಲೇ ಒಂದು ವಾರ ಊರಿನ ದೇವತೆಗೆ ಜಾತ್ರೆ ನಡಿಬೇಕು. ಊರ ದೇವತೆ ಶಾಂತಿ ಆದ್ರೆ ಇದೆಲ್ಲ ಕೂಡ ಸ್ಟಾಪ್ ಆಗುತ್ತೆ ಅಂತ ಹೇಳಿರ್ತಾನೆ. ಹೀಗೆ ಎಲ್ಲರೂ ಭಕ್ತಿ ಹಾಗೂ ಖುಷಿಯಿಂದ ಜಾತ್ರೆ ಮಾಡ್ತಿದ್ರೆ ಅದೇ ಊರಲ್ಲಿದ್ದ ರವಿ ಎಂಬಾತ ಮಾತ್ರ ರಾಧಾಗೆ ಆಗಾಗ ತೊಂದರೆ ಕೊಡ್ತಿರ್ತಾನೆ. ಸ್ನೇಹಿತರೆ, ಈ ರವಿಯನ್ನೇ ವಾಸುದೇವ್ ಕಾಪಾಡಿದ್ದು. ಈ ರವಿ ಎಲ್ಲರ ಮುಂದೆ ತನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದನ್ನ ನೋಡಿದ ರಾಧಾಗೆ ಕೋಪ ಬಂದು ಅವನ ಕಪಾಳಕ್ಕೆ ಹೊಡೆದು ಬಿಟ್ಟಿರ್ತಾಳೆ. ಆದ್ರೆ ಅದೇ ದ್ವೇಷಕ್ಕೆ ಆ ರವಿ ಎಲ್ಲರೂ ಮಲಗಿಕೊಂಡ ನಂತರ ತನ್ನ ಹುಡುಗರನ್ನ ಕರೆದುಕೊಂಡು ರಾಧಾಳ ಮನೆಗೆ ಹೋಗಿರ್ತಾನೆ. ಆಗಲೇ ಕುಡಿದು ನಶೆಯಲ್ಲಿದ್ದ ರಾಧಾಳ ಅಣ್ಣಂದರಿಗೆ ಸರಿಯಾಗಿ ಹೊಡೆದು ಅವರ ಮುಂದೆನೆ ರಾಧಾಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ರಾಧಾಳ ಮಾತುಗಳನ್ನ ಕೇಳ್ತಿದ್ದ ಹಾಗೆ ರವಿಯ ಟೇಬಲ್ ನ ಮೇಲಿದ್ದ ಆ ಮಷಿನ್ ಮತ್ತೆ ಆನ್ ಆಗುತ್ತೆ. ಈಗ ರವಿ ಅತ್ಯಾಚಾರ ಮಾಡಿದ್ದ ಅಂತ ಗೊತ್ತಾದ ನಂತರ ವಾಸುದೇವ್ ಏನ್ ಮಾಡಿದ್ದ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಅಷ್ಟಕ್ಕೂ ರವಿಯನ್ನ ಕಾಪಾಡಿದ ನಂತರ ವಾಸುದೇವ್ ಅವರ್ಯಾಕೆ ನಿನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ವಿಚಾರಿಸಿರ್ತಾನೆ. ಮೊದಲೇ ಒಬ್ಬ ಸೈಕೋ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ರವಿ ಅವರ ತಂಗಿ ರಾಧಾಳ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕೆ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾನೆ. ಹೋಗಿ ಒಬ್ಬ ಅತ್ಯಾಚಾರಿಯನ್ನ ಕಾಪಾಡಿ ಬಿಟ್ನಲ್ಲ ಅಂತ ಒಂದೇ ಸರಿ ಕೋಪಗೊಂಡ ವಾಸುದೇವ್ ಅವನಿಗೆ ಚುಚ್ಚಿ ಸಾಯಿಸಿ ಬಿಡ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ತಾನು ರವಿ ಎಂದುಕೊಂಡು ಕೊಲೆ ಮಾಡಿದ್ದ ಆ ವ್ಯಕ್ತಿ ರೌಡಿ ಲಾಲಾ ಅಂತ ಗೊತ್ತಾಗುತ್ತೆ. ಮರುದಿನ ನೋಡಿದ್ರೆ ಪೊಲೀಸರು ಆ ಲಾಲಾನನ್ನ ರಾಧಾಳ ಅಣ್ಣಂದಿರೆ ಕೊಲೆ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಾರೆ. ಅದೇ ವಿಷಯದ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತನಾಡ್ತಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಕೊಲೆಯಾಗಿರುವ ಆ ಲಾಲನ ವಸ್ತುಗಳನ್ನ ತಂದು ಕೊಡ್ತಾನೆ. ಆ ವಸ್ತುಗಳಲ್ಲಿ ಒಂದು ಪೆನ್ ಅನ್ನ ನೋಡ್ತಿದ್ದ ಹಾಗೆ ವಾಸುದೇವ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಆ ಪೆನ್ ಅನ್ನ ವಾಸುದೇವ್ ಸ್ವಲ್ಪ ದಿನಗಳ ಹಿಂದೆ ಅಭಿಷೇಕ್ ನ ಬಳಿ ನೋಡಿರ್ತಾನೆ. ಅದೇ ದಿನ ಬೆಳಿಗ್ಗೆ ಅಭಿಷೇಕ್ಗೆ ಒಂದು ಲೆಟರ್ ಬಂದಿತ್ತು ಅಂತ ನೆನಪಾಗಿ ತಕ್ಷಣ ಮನೆಗೆ ಹೋಗಿ ಅದನ್ನ ಓಪನ್ ಮಾಡ್ತಾನೆ. ಆದ್ರೆ ಆ ಲೆಟರ್ ಅನ್ನ ಉರ್ದು ಭಾಷೆಯಲ್ಲಿ ಬರ್ದಿದ್ದ ಕಾರಣ ಇವನಿಗೆ ಏನು ಕೂಡ ಅರ್ಥ ಆಗೋದಿಲ್ಲ. ತಕ್ಷಣ ಆ ಲೆಟರ್ ನಲ್ಲಿ ಬರೆದಿರುವ ಅಕ್ಷರಗಳನ್ನ ಯಥಾವತ್ತಾಗಿ ಕಾಪಿ ಮಾಡಿಕೊಳ್ತಾನೆ. ಅದೇ ಸಮಯಕ್ಕೆ ರಂಗರಾವ್ ಮನೆಗೆ ಬರ್ತಾನೆ. ವಿಷಯವೇನೆಂದ್ರೆ ಈ ವಾಸುದೇವ್ ತನ್ನ ಮಗಳನ್ನ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾಗಿರುತ್ತೆ. ಆದ್ರೆ ತನ್ನ ಮಗಳು ಸತ್ಯಾಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡೋದು ರಂಗರಾವ್ಗೆ ಇಷ್ಟ ಇರೋದಿಲ್ಲ. ಸೊ ಇಂಡೈರೆಕ್ಟ್ ಆಗಿ ವಾಸುದೇವ್ನ ತಂದೆ ತಾಯಿ ಬಗ್ಗೆ ಹಾಗೂ ಅವನ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತನಾಡ್ತಾನೆ. ರಂಗರಾವ್ನ ಮಾತುಗಳನ್ನ ಕೇಳಿದ ವಾಸುದೇವ್ಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಉರ್ದು ಭಾಷೆಯ ಲೆಟರ್ ನೆನಪಾಗಿ ತಕ್ಷಣ ಆ ಊರಿನ ಒಬ್ಬ
ಮುಸ್ಲಿಂ ವ್ಯಕ್ತಿಯ ಬಳಿ ಹೋಗ್ತಾನೆ. ಅದನ್ನು ಓದಿದ ಅವಯಸ್ಸಾದ ವ್ಯಕ್ತಿ ತುಂಬಾನೇ ಶಾಕ್ ಆಗಿ ವಾಸುದೇವ್, ಈ ತಿಂಗಳು 25ನೇ ತಾರೀಕಿಗೆ ಒಂದು ದೊಡ್ಡ ಅನಾಹುತ ಆಗುತ್ತೆ. 25ನೇ ತಾರೀಕಿಗೆ ಈ ಊರಿನ ರಾಧಾ ಎಂಬ ಹುಡುಗಿಯನ್ನ ಕಿಡ್ನಾಪ್ ಮಾಡಲಾಗುತ್ತೆ ಅಂತ ಬರೆದಿದ್ದಾರೆ. ಇವತ್ತು ತಾರೀಕು ಎಷ್ಟು ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆವತ್ತೇ 25ನೇ ತಾರೀಕಂತ ವಾಸುದೇವ್ಗೆ ಗೊತ್ತಾಗುತ್ತೆ. ತಕ್ಷಣ ರಾಧಾಳನ್ನ ಕಾಪಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಎಲ್ಲ ಪೊಲೀಸರು ಬೇರೆ ಊರಿನ ಜಾತ್ರೆಗೆ ಸೆಕ್ಯೂರಿಟಿಗೆ ಅಂತ ಹೋಗಿರ್ತಾರೆ. ಅಲ್ಲಿ ರಾಜಪ್ಪ ಎಂಬ ಒಬ್ಬನೇ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಆ ಕಾನ್ಸ್ಟೇಬಲ್ಗೆ ಎಲ್ಲ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡಿ ಹೇಗಾದ್ರೂ ಮಾಡಿ ರಾಧಾಳನ್ನ ಕಾಪಾಡಬೇಕು ಅಂತ ಅಭಿಷೇಕ್ ನ ಮನೆಗೆ ಓಡಿ ಬರ್ತಾನೆ. ಶಾಕಿಂಗ್ಲಿ ಅಷ್ಟರಲ್ಲೇ ಅಭಿಷೇಕ್ ತನ್ನ ಹುಡುಗರ ಜೊತೆ ಸೇರಿ ರಾಧಾಳನ್ನ ಕಿಡ್ನಾಪ್ ಮಾಡಿರ್ತಾನೆ. ಆತ ವಿಚಿತ್ರವಾಗಿ ನಗುತ್ತಾ, ನಿನ್ನನ್ನ ಕಿಡ್ನಾಪ್ ಮಾಡಬೇಕು ಅಂತ ಎಷ್ಟು ದಿನಗಳಿಂದ ಪ್ರಯತ್ನ ಪಡ್ತಿದ್ದೀನಿ ಗೊತ್ತಾ? ಸುಮ್ಮನೆ ನಮ್ಮಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡ. ನಾನು ಹೇಳುವ ವ್ಯಕ್ತಿಗಳ ಜೊತೆ ಮಲಗಿಕೊಂಡ್ರೆ ನಿನ್ಗೇನೆ ಒಳ್ಳೇದು ಅಂತ ಹೆದರಿಸ್ತಾನೆ. ತಕ್ಷಣ ಒಳಗಡೆ ಜಂಪ್ ಮಾಡಿದ ವಾಸುದೇವ್ ಎಲ್ಲರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಹಿಂದಿನಿಂದ ಬಂದ ಒಬ್ಬಳು ಲೇಡಿ ಡಾಕ್ಟರ್ ವಾಸುದೇವ್ಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಇದಕ್ಕೆಲ್ಲ ಹೆಡ್ ಈ ಲೇಡಿ ಡಾಕ್ಟರ್. ಈಕೆ ಅದೇ ಊರಿನ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಹಾಗೂ ಊರಲ್ಲಿ ವಯಸ್ಸಿಗೆ ಬಂದಿದ್ದ ಹುಡುಗಿಯರಿಗೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳ್ತಿದ್ದ ಆ ಕಣಿ ಹೇಳುವ ಮಹಿಳೆ ಕೂಡ ಇವರ ಗ್ಯಾಂಗ್ ನವಳೆ. ಅಷ್ಟು ಮಾತ್ರವಲ್ಲದೆ ರಾಧಾಳ ಮೇಲೆ ಅತ್ಯಾಚಾರ ಮಾಡಿದ ಅಂತ ವಾಸುದೇವ್ ಕೊಲೆ ಮಾಡಿದ್ದ ಅಲಾಲ ಕೂಡ ಇವರ ಗ್ಯಾಂಗ್ ನವನೇ. ಸ್ನೇಹಿತರೆ, ಅಷ್ಟಕ್ಕೂ ವಿಷಯವೇನೆಂದ್ರೆ ಇವರೆಲ್ಲ ಸೇರಿ ಒಂದು ದೊಡ್ಡ ವ್ಯಭಿಚಾರದ ಬಿಸ್ನೆಸ್ ಅನ್ನ ನಡೆಸ್ತಿರ್ತಾರೆ. ಆ ಊರಿನ ವಯಸ್ಸಿಗೆ ಬಂದಿದ್ದ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಡೆಲ್ಲಿ, ಮುಂಬೈ, ಪಂಜಾಬ್ ಹೀಗೆ ಬೇರೆ ಬೇರೆ ಊರುಗಳಿಗೆ ಮಾರ್ತಿರ್ತಾರೆ. ಅಷ್ಟರಲ್ಲೇ ಸ್ವಲ್ಪ ಸಮಯದ ಮುಂಚೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೂತಿದ್ದ ಕಾನ್ಸ್ಟೇಬಲ್ ಅಲ್ಲಿಗೆ ಬರ್ತಾನೆ. ಆತ ತನ್ನನ್ನ ಕಾಪಾಡ್ತಾನೆ ಅಂತ ಅಂದುಕೊಳ್ಳೋಷ್ಟ್ರಲ್ಲೇ ಆತ ಕೂಡ ಇವರ ಗ್ಯಾಂಗ್ ನವನೇ ಅಂತ ವಾಸುದೇವ್ಗೆ ಗೊತ್ತಾಗುತ್ತೆ. ಈಗ ತಮ್ಮ ಬಗ್ಗೆ ಊರಿನ ಜನಗಳಿಗೆ ಗೊತ್ತಾಗೋದಕ್ಕೂ ಮುಂಚೆ ಎಷ್ಟು ಜನ ಹುಡುಗಿಯರನ್ನ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ತಕ್ಷಣ ಕಾನ್ಸ್ಟೇಬಲ್ ಹಾಗೂ ಎಲ್ಲ ರೌಡಿಗಳು ಸೇರಿ ಆ ಊರಿನ ಮನೆಗಳಿಗೆ ಬೆಂಕಿ ಇಡ್ತಾರೆ. ಊರಿನ ಜನಗಳು ಹತ್ತಿರುವ ಬೆಂಕಿಯನ್ನ ಆರಿಸಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಈ ಗ್ಯಾಂಗ್ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಹುಡುಗಿಯರನ್ನ ಕಿಡ್ನಾಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಈ ಕಡೆ ವಾಸುದೇವ್ಗೆ ಪ್ರಜ್ಞೆ ಬಂದು ಊರಿನ ಒಳಗಡೆ ಹೋಗಿ ಎಷ್ಟು ಜನ ಹುಡುಗಿಯರನ್ನ ಕಾಪಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನರನ್ನ ಕಾಪಾಡ್ತಾನೆ. ಆಗಲೇ ವಾಸುದೇವ್ಗೆ ಗೊತ್ತಾಗುತ್ತೆ ಇವರೆಲ್ಲ ಸೇರಿ ಸತ್ಯಾಳನ್ನ ಕೂಡ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಆ ಡಾಕ್ಟರ್ ಹಾಗೂ ಅಭಿಷೇಕ್ ಇನ್ನೇನು ತಾವು ಕಿಡ್ನಾಪ್ ಮಾಡಿದ್ದ ಹುಡುಗಿಯರನ್ನ ಒಂದು ವ್ಯಾನ್ ನಲ್ಲಿ ಹಾಕಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ವಾಸುದೇವ್ ಆ ವ್ಯಾನ್ ಗೆ ಆಕ್ಸಿಡೆಂಟ್ ಮಾಡಿ ಸ್ಟಾಪ್ ಮಾಡ್ತಾನೆ. ತಕ್ಷಣ ವಾಸುದೇವ್ ವ್ಯಾನ್ ನ ಒಳಗಡೆ ಇದ್ದ ಒಬ್ಬೊಬ್ಬರೇ ಹುಡುಗಿಯನ್ನ ಹೊರಗಡೆ ಕರೆದುಕೊಂಡು ಬರ್ತಾನೆ. ಅದರಲ್ಲಿ ರಾಧಾ ಹಾಗೂ ಸತ್ಯ ಕೂಡ ಕಿಡ್ನಾಪ್ ಆಗಿದ್ರಲ್ವಾ, ಅವರನ್ನ ಕೂಡ ಕಾಪಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಹಿಂದಿನಿಂದ ಆ ಡಾಕ್ಟರ್ ರಾಧಾ ಹಾಗೂ ವಾಸುದೇವ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಸ್ನೇಹಿತರೆ, ಇದನ್ನೇ ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ್ದು. ನಂತರದ ಸೀನ್ ನಲ್ಲಿ ನೋಡಿದ್ರೆ ಶಾಕಿಂಗ್ಲಿ ವಾಸುದೇವ್ ಹಾಗೂ ರಾಧಾಳ ಡೆಡ್ ಬಾಡಿಗೆ ಊರಿನ ಜನಗಳು ಅಂತಿಮ ಸಂಸ್ಕಾರವನ್ನ ಮಾಡ್ತಿರ್ತಾರೆ. ವಾಸುದೇವ್ನ ಡೆಡ್ ಬಾಡಿ ಪಕ್ಕದಲ್ಲೇ ನಿಂತಿದ್ದ ಸತ್ಯ ತುಂಬಾನೇ ಅಳ್ತಿರ್ತಾಳೆ. ಮತ್ತೊಂದು ಕಡೆ ಊರಿನ ಜನಗಳು ಆ ಕಾನ್ಸ್ಟೇಬಲ್ ನನ್ನ ಹಾಗೂ ಎಲ್ಲದಕ್ಕೂ ಹೆಡ್ ಆಗಿದ್ದ ಆ ಲೇಡಿ ಡಾಕ್ಟರ್ ನನ್ನ ಕಂಬಕ್ಕೆ ಕಟ್ಟಿ ಹಾಕಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ ಸೀನ್ ನಲ್ಲಿ ಜಾನಕಿಗೆ ಡೆಲಿವರಿ ಆಗುತ್ತೆ. ಆಕೆಗೆ ಅವಳಿ ಜವಳಿ ಒಂದು ಹೆಣ್ಣು ಮಗು ಹಾಗೂ ಒಂದು ಗಂಡು ಮಗು ಹುಟ್ಟಿರುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುತ್ತೆ ನೋಡಿ ಚಿತ್ರದ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್. ಜಾನಕಿ ಹೊಟ್ಟೆಯಲ್ಲಿ ಹುಟ್ಟಿರೋದು ವಾಸುದೇವ್ ಹಾಗೂ ರಾಧಾನೆ. ಇದರರ್ಥ ವಾಸುದೇವ್ ಹಾಗೂ ರಾಧಾಗೆ ಈಗ ಮತ್ತೊಮ್ಮೆ ಪುನರ್ಜನ್ಮ ಸಿಕ್ಕಿರುತ್ತೆ. ಹಾಗೂ ಚಿತ್ರದ ಶುರುವಿನಿಂದ ರಾಧಾ ಹಾಗೂ ವಾಸುದೇವ್ನನ್ನ ಒಂದು ರೂಮ್ ನಲ್ಲಿ ಕೂಡಿ ಹಾಕಿರೋದನ್ನ ನೋಡ್ತಿದ್ವಿ ಅಲ್ವಾ, ಅದು ಬೇರೆ ಏನಲ್ಲ, ಅದು ಜಾನಕಿಯ ಗರ್ಭ. ಹಾಗೂ ನೋಡೋದಕ್ಕೆ ವಾಸುದೇವ್ ರೀತಿನೇ ಕಾಣಿಸುತ್ತಿದ್ದ ಮತ್ತೊಬ್ಬ ವ್ಯಕ್ತಿ ಮೋಸ್ಟ್ಲಿ ವಾಸುದೇವ್ನ ಅಂತರಾತ್ಮ ಆಗಿರ್ಬಹುದು, ಅಥವಾ ಇವರಿಬ್ಬರ ಬಾಯಿಂದಲೇ ಏನಾಯ್ತು ಅಂತ ಎಲ್ಲವನ್ನ ತಿಳಿದುಕೊಂಡು ಮತ್ತೆ ಇವರಿಗೆ ಪುನರ್ಜನ್ಮ ಕೊಟ್ಟಿರುವ ದೇವರಿರ್ಬಹುದು. ವಾಸುದೇವ್ ಚಿಕ್ಕವನಿದ್ದಾಗ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗುರುನಾಥ್ನ ಮಗಳ ಸಾವಿಗೆ ಕಾರಣ ಆಗಿರ್ತಾನೆ. ಅದರ ಕರ್ಮ ಫಲದಿಂದಾಗಿನೇ ಈಗ ಅವನ ದತ್ತು ಮಗಳಾಗಿರುವ ಜಾನಕಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಾನೆ. ಆ ಮೂಲಕ ಮೊಮ್ಮಗನಾಗಿ ತನ್ನ ತಾತನ ಸೇವೆ ಮಾಡ್ಲಿ ಅಂತಾನೆ ವಾಸುದೇವ್ಗೆ ಪುನರ್ಜನ್ಮ ಸಿಕ್ಕಿರುತ್ತೆ. ಇನ್ನು ರಾಧಾಳ ಕಥೆ ಏನಂದ್ರೆ ಆಕೆ ಸಾಯೋದಕ್ಕೂ ಮುಂಚೆ ವಾಸುದೇವ್ನನ್ನ ಅಣ್ಣ ಅಂತ ಕರೆದಿರ್ತಾಳೆ. ಆ ಮೂಲಕ ವಾಸುದೇವ್ ಹಾಗೂ ರಾಧಾ ಇಬ್ಬರು ಕೂಡ ಅಣ್ಣ ತಂಗಿಯಾಗಿ ಜಾನಕಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ. ಚಿತ್ರದ ಎಂಡ್ಸಿನ್ ನಲ್ಲಿ ವಾಸುದೇವ್ ಸಾಕಿದ್ದ ಆ ನಾಯಿ ಪದೇ ಪದೇ ಜಾನಕಿಯ ಮನೆಗೆ ಬರ್ತಿರೋದನ್ನ ನೋಡ್ತೀವಿ. ಹಾಗೂ ಪಾರ್ಟ್ 2 ಕೂಡ ಬರುತ್ತೆ ಅಂತ ತೋರಿಸೋದ್ರ ಮೂಲಕ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.